ಬೆಳಗಾವಿ ಸಂಗಮೇಶ್ವರ ನಗರದಲ್ಲಿ ಉದ್ಯಾನವನಕ್ಕೆ ಚಾಲನೆ ನೀಡಿದ ಶಾಸಕ ಆಸಿಫ್ ರಾಜು ಸೇಠ್. ನಗರದ ಸಂಗಮೇಶ್ವರ ನಗರದಲ್ಲಿ ಉದ್ಯಾನವನಕ್ಕೆ ನಗು ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ 25 ಲಕ್ಷ ರು ಅನುದಾನದ ಅಡಿಯಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಾಗುವುದು ಹಾಗೂ ಇಲ್ಲಿ ಮಕ್ಕಳಿಗೆ ಹಾಗೂ ಕರಿಯರ್ಗೆ ಅನುಕೂಲವಾಗಲಿದೆ ಎಂದು ಇದೇ ಸಂದರ್ಭದಲ್ಲಿ ಅಭಿಪ್ರಾಯ. ಇದೇ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್, ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯರಾದ ಹಾಗೂ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೇಯಸ್ ನಾಕಾಡಿ, ಕಾಂಗ್ರೆಸ್ ಯುವ ನಾಯಕ ಅಮನ್ ಸೇಠ್ ಹಾಗೂ ಬುಡಾ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಗರದಲ್ಲಿ ಒಂದು ಓಪನ್ ಸ್ಪೇಸ್ ಗಾರ್ಡನ್ ಸ್ಪೇಸ್ ಇದೆ, ಅದು ಯೂಸ್ ಆಗಲಿಲ್ಲ. ಎಂಕರೇಜ್ಮೆಂಟ್ ಆಗಬಾರ್ದು ಮತ್ತು ಇಲ್ಲ ಸರೌಂಡಿಂಗ್ ಮಂದಿಗೆ ಹೆಲ್ಪ್ ಆಗಬೇಕು. ಅದರ ಸಲುವಾಗಿ ಒಂದು 25 ಲಕ್ಷ ರೂಪಾಯಿ ನಾವು ಬುಡಾದಿಂದ ಸ್ಯಾಂಕ್ಷನ್ ಮಾಡಿದ್ದೇವೆ. ಇಲ್ಲಿ ಕಾಂಪೌಂಡ್ ವಾಲ್, ಪೇವರ್ಸ್ ಮತ್ತು ಚಿಲ್ಡ್ರನ್ಗೆ ಜಿಮ್ ಎಕ್ವಿಪ್ಮೆಂಟ್ ಇದೆಲ್ಲ ಫಸ್ಟ್ ಫೇಸ್ ಅಲ್ಲಿ ತಗೋತೀವಿ. ಮೇನ್ ನಮ್ಮ ಕಾರಣ ನಮ್ದು ಲಂಗ್ ಸ್ಪೇಸ್ ಏನಿದೆ, ಗ್ರೀನರಿ ಇದೆ, ಅದು ಯಾವಾಗೂ ಎಂಕರೇಜ್ಮೆಂಟ್ ಆಗಿ ಗಾರ್ಡನ್ ಸ್ಪೇಸ್ ಹೋಗಬಾರ್ದು. ಅದೃಷ್ಟಿಯಿಂದ ಮತ್ತು ಮಂದಿಗೆ ಹೆಲ್ಪ್ ಆಗಬೇಕು. ಇದು ಏರಿಯಾದಲ್ಲಿ ಗಾರ್ಡನ್ ಏನೂ ಇಲ್ಲ, ಅದು ನಾವು ಇವತ್ತು ಪೂಜೆ ಮಾಡಿದ್ದೇವೆ. 25 ಲಕ್ಷ ರೂಪಾಯಿ ಬುಡಾದಿಂದ ನಾವು ಸ್ಯಾಂಕ್ಷನ್ ಮಾಡಿದ್ವಿ. ಸರ್, ನಿನ್ನೆ ಅಧಿಕಾರ ತಗೊಂಡಿದ್ರಿ, ಇವತ್ತು ಬುಡಾನ ಕಾಮಗಾರಿ ಚಾಲನೆ ಮಾಡ್ತಿದ್ದೀವಿ, ಹೆಂಗ ಅನಿಸ್ತಾ ಇದೆ ಸರ್? ನೋಡಿ, ಕೆಲಸ ಮಾಡ್ಲಿಕ್ಕೆ 24 ತಾಸು ನಾವು ಕೆಲಸ ಮಾಡಬೇಕು. ಮತ್ ಇಚ್ಛೆ ಐತಂದ್ರೆ 1 ತಾಸೊಳಗೂ ಆಗ್ತೈತಿ, ಇಲ್ಲಾಂದ್ರೆ 1 ವರ್ಷದಲ್ಲೇನು ಆಗುದಿಲ್ಲ. ಈಗ ಗಾರ್ಡನ್ ಕಾಮಗಾರಿಗೆ ಚಾಲನೆ ಕೊಟ್ರಿ, ಒಳ್ಳೆ ವಿಚಾರ. ಆದ್ರೆ ಸರ್, ನಗರದಲ್ಲಿ ಕೆಲವೊಂದಿಷ್ಟು ಗಾರ್ಡನ್ಗಳಲ್ಲಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ, ಎಕ್ವಿಪ್ಮೆಂಟ್ ಎಲ್ಲ ಮುರಿದೋಗಿದೆ. ನೋಡಿ, ನಿರಾಶೆ ವಾಪಸ್ ಬರ್ತೀನಿ. ಒಂದು ಮಾತು ಹೇಳ್ತೀನಿ ನಾನು, ನಾವು ಡೆವಲಪ್ ಮಾಡ್ಕೊಡ್ತೀವಿ, ಒಂದು ಮನುಷ್ಯಗೇನು ಇಡ್ತೀವಿ. ಮೇಂಟೈನ್ ಇದು ಪಬ್ಲಿಕ್ ಪ್ರಾಪರ್ಟಿ, ಮೇಂಟೆನ್ಸ್ ಮಾಡೋದು ಸರ್ಕಾರದ ಕರ್ತವ್ಯ ಮತ್ತು ಅಲ್ಲಿ ಸರೌಂಡಿಂಗ್ ಏರಿಯಾಸ್ ಮಂದಿನೂ ಕರ್ತವ್ಯ. ಅವರು ಸತ್ತ ಮನೆ ಮುಂದೆ ಹೋಯಂಗ್ ಗಿಡಗೆ ಮಾಡ್ತಾರೋ, ಅದು ಗಾರ್ಡನ್ಗೆ ಹೋಗಿ ನೋಡಿ ಮಾಡಿದಂದ್ರೆ ಅವ್ರಿಗೂ ಸುಲಭ ಆಗ್ತೈತೆ. ಅಲ್ಲೇನೋ ಚೇಂಜ್ ಮಾಡ್ತಾ ಇದ್ದೆ. ಬಹಳಷ್ಟು ಗಾರ್ಡನ್ ಕೆಲಸ ನಾವು ತಗೊಂಡಿವಿ, ಚೇಂಜ್ ಮಾಡ್ತಾ ಇದ್ದೀವಿ. ಸರ್, ಇವಾಗ ಬಿಜೆಪಿದವರು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಗುಂಡೆಗಳ ರಸ್ತೆಗಳ ಕುರಿತಾಗಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ನಾರ್ತ್ದಲ್ಲಿ ಎಸ್ಪೆಷಲಿ ಆಗಿ ಒಂದು ಗುಂಡೆಗಳ ಕುರಿತಾಗಿ ವಿಡಿಯೋಸ್ ಗಳನ್ನ ಹರಿದು ಬಿಡ್ತಾ ಇದಾರೆ. ನಾವು ನಮ್ದು ತಾವ್ ಯಾವ ರೀತಿ ನಮ್ದು ವಿಡಿಯೋ ತಾವು ನೋಡಿರ್ಬೇಕು. ಒಂದು 5-6 ದಿವಸ ಹಿಂದೆ ಎಲ್ಲ ಗುಂಡೆ ಒಂದು 4-5 ತಿಂಗಳಲ್ಲಿ ನಾವು ಮುಚ್ತೀವಿ. ಮತ್ ಬೇರೆ ಬೇರೆ ರೋಡ್ಸ್ ರೀಕಾರ್ಪೆಟಿಂಗ್ ಟೆಂಡರ್ ಆಗಿದೆ. ಬರೀ ಮಾತಾಡೋದು, ಪ್ರೆಸ್ ಅಲ್ಲೇ ಮುಂದೆ ಬರೋದು ಕೆಲಸ ನಂದಿಲ್ಲ. ನನ್ನ ಕೆಲಸ ಮಾಡೋದು. ಮತ್ತೆ ಆಲ್ರೆಡಿ ಟೆಂಡರು ಆಗಿದೆ, ಗುಂಡು ಮುಚ್ಚೋದು ಕೆಲಸನೂ ಸ್ಟಾರ್ಟ್ ಆಗಿದೆ. ಅವ್ರು ಏನ್ ಮಾಡಕತ್ತಾರೆ ಈಗ? ಸರ್, ಇವಾಗ ಕಂಪ್ಲೇಂಟ್ ಬಗ್ಗೆ ತಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರಿ. ಎಷ್ಟು ಕಂಪ್ಲೇಂಟ್ ಬಂದು ಅದ್ರ ಎಷ್ಟು ಪರಿಹಾರಗಳನ್ನು ದಿನ ಕಂಪ್ಲೇಂಟ್ಸ್ ಬರ್ತಾ ಇದ್ದಾರೆ ನಮ್ದು ಲೈನ್ದಲ್ಲಿ, ಹೆಲ್ಪ್ ಲೈನ್ದಲ್ಲಿ. ಅದು ನಾವು ಇಮಿಡಿಯೇಟ್ಲಿ ಫಾರ್ವರ್ಡ್ ಮಾಡಿ ಅದು ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಕೆಲಸನೂ ಆಗ್ತಾ ಇದೆ. ಸರ್, ಗಣೇಶ ಚತುರ್ಥಿ ಮುಂದೆ ಬರ್ತಾ ಇದೆ. ಈಗಾಗಲೇ ಗಣೇಶ ಚತುರ್ಥಿ ಅದರ ಮುಂಚೆ ನಾವು ಎಲ್ಲಾ ಗುಂಡು ಏನೇನು ಪೋಟೋಲ್ಸ್ ಇದೆ ಎಲ್ಲಾರು ನಾವು ಫಿಲ್ ಅಪ್ ಮಾಡಿ ರೋಡ್ ಲೆವೆಲ್ ಮಾಡ್ಕೊಡ್ತೀವಿ. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ.